ಕೆಲವೊಮ್ಮೆ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಮಯದಲ್ಲಿ ಕೆಂಪು ಕಿತ್ತಳೆ ಬಣ್ಣದ ಬಗ್ಗೆ ಆಶ್ಚರ್ಯಪಡುತ್ತೇವೆ. ಸೂರ್ಯನು ಬಿಳಿ ಬೆಳಕನ್ನು ಹೊರಹಾಕುತ್ತಾನೆ, ಇದರಲ್ಲಿ ಬಣ್ಣಗಳು ಸೇರಿರುತ್ತವೆ. ನೀಲ ಮತ್ತು ನೇರಳೆ ಬಣ್ಣದ ಅಲೆದೈರ್ಘ್ಯವು ಅತ್ಯಲ್ಪವಾಗಿದ್ದು, ಕೆಂಪು ಕಿತ್ತಳೆ ಬಣ್ಣದ ಅಲೆದೈರ್ಘ್ಯವು ಅತ್ಯಧಿಕವಾಗಿದೆ. ಸೂರ್ಯನ ಬೆಳಕು ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿದಾಗ ಬೆಳಕು ಗಾಳಿಯ ಅಣುಗಳು ಮತ್ತು ಧೂಳಿನ ಕಣಗಳೊಂದಿಗೆ ಪರಸ್ಪರ ಕ್ರಿಯೆಗೊಳ್ಳುತ್ತದೆ ಮತ್ತು ಈ ಸಣ್ಣ ಕಣಗಳು ಈ ನೇರ ಬೆಳಕಿನ ಮಾರ್ಗವನ್ನು ಬದಲಿಸುತ್ತವೆ. ಇದನ್ನು ಚದುರಿಕೆ ಎಂದು ಕರೆಯಲಾಗುತ್ತದೆ. ಈಗ ಚಿಕ್ಕ ಅಲೆದೈರ್ಘ್ಯದ ಬೆಳಕು ಹೆಚ್ಚು ಚದುರುತ್ತದೆ ಏಕೆಂದರೆ ಚಿಕ್ಕ ಅಲೆದೈರ್ಘ್ಯದ ಬೆಳಕು ಗಾಳಿಯ ಕಣಗಳೊಂದಿಗೆ ಪರಸ್ಪರ ಕ್ರಿಯೆಗೊಳ್ಳುತ್ತದೆ ಮತ್ತು ಚಿಕ್ಕ ಅಲೆದೈರ್ಘ್ಯದ ನೀಲಿ ಬೆಳಕು ಎಲ್ಲಾ ದಿಕ್ಕುಗಳಿಗೆ ಹರಡುತ್ತದೆ ಮತ್ತು ಆಕಾಶದ ಚದುರಿದ ನೀಲಿ ಬಣ್ಣವು ನಮ್ಮ ಕಣ್ಣಿಗೆ ತಲುಪುತ್ತದೆ. ಆದರೆ ದೀರ್ಘ ಅಲೆದೈರ್ಘ್ಯವು ಕಡಿಮೆ ಚದುರುತ್ತದೆ ಮತ್ತು ನೇರವಾಗಿ ನಮ್ಮ ಕಣ್ಣಿಗೆ ತಲುಪುತ್ತದೆ. ಕೆಲವೊಮ್ಮೆ ಸೂರ್ಯಾಸ್ತ ಮತ್ತು ಸೂರ್ಯೋದಯದ ಸಮಯದಲ್ಲಿ ಕೆಂಪು ಕಿತ್ತಳೆ ಬಣ್ಣದ ಬಗ್ಗೆ ಆಶ್ಚರ್ಯಪಡುತ್ತೇವೆ. ಸೂರ್ಯನು ಬಿಳಿ ಬೆಳಕನ್ನು ಹೊರಹಾಕುತ್ತಾನೆ, ಇದರಲ್ಲಿ ಬಣ್ಣಗಳು ಸೇರಿರುತ್ತವೆ. ನೀಲ ಮತ್ತು ನೇರಳೆ ಬಣ್ಣದ ಅಲೆದೈರ್ಘ್ಯವು ಅತ್ಯಲ್ಪವಾಗಿದ್ದು, ಕೆಂಪು ಕಿತ್ತಳೆ ಬಣ್ಣದ ಅಲೆದೈರ್ಘ್ಯವು ಅತ್ಯಧಿಕವಾಗಿದೆ. ಸೂರ್ಯನ ಬೆಳಕು ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸಿದಾಗ ಬೆಳಕು ಗಾಳಿಯ ಅಣುಗಳು ಮತ್ತು ಧೂಳಿನ ಕಣಗಳೊಂದಿಗೆ ಪರಸ್ಪರ ಕ್ರಿಯೆಗೊಳ್ಳುತ್ತದೆ ಮತ್ತು ಈ ಸಣ್ಣ ಕಣಗಳು ಈ ನೇರ ಬೆಳಕಿನ ಮಾರ್ಗವನ್ನು ಬದಲಿಸುತ್ತವೆ. ಇದನ್ನು ಚದುರಿಕೆ ಎಂದು ಕರೆಯಲಾಗುತ್ತದೆ. ಈಗ ಚಿಕ್ಕ ಅಲೆದೈರ್ಘ್ಯದ ಬೆಳಕು ಹೆಚ್ಚು ಚದುರುತ್ತದೆ ಏಕೆಂದರೆ ಚಿಕ್ಕ ಅಲೆದೈರ್ಘ್ಯದ ಬೆಳಕು ಗಾಳಿಯ ಕಣಗಳೊಂದಿಗೆ ಪರಸ್ಪರ ಕ್ರಿಯೆಗೊಳ್ಳುತ್ತದೆ ಮತ್ತು ಚಿಕ್ಕ ಅಲೆದೈರ್ಘ್ಯದ ನೀಲಿ ಬೆಳಕು ಎಲ್ಲಾ ದಿಕ್ಕುಗಳಿಗೆ ಹರಡುತ್ತದೆ ಮತ್ತು ಆಕಾಶದ ಚದುರಿದ ನೀಲಿ ಬಣ್ಣವು ನಮ್ಮ ಕಣ್ಣಿಗೆ ತಲುಪುತ್ತದೆ. ಆದರೆ ದೀರ್ಘ ಅಲೆದೈರ್ಘ್ಯವು ಕಡಿಮೆ ಚದುರುತ್ತದೆ ಮತ್ತು ನೇರವಾಗಿ ನಮ್ಮ ಕಣ್ಣಿಗೆ ತಲುಪುತ್ತದೆ.